ಇಲ್ಲಿ ಸುರಭಿ ಹಳ್ಳಿಕಾರ್ ಗೋಶಾಲೆ ಅಂತ ಇದೆ. ಸಾಮಾನ್ಯವಾಗಿ ಗೋಶಾಲೆಗೆ ನಾವು ಅವ್ರು ಕರೀದೇ ಇದ್ರೂ ಸಹ ಬಂದು ವಿಡಿಯೋ ಮಾಡ್ಕೊಡ್ತೀವಿ. ಕಾರಣ ಇಷ್ಟೇ, ನಮ್ಮ ಚಾನಲ್ ಮಾಡಿರ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದೆ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ಅನ್ನೋದು ಕಾನ್ಸೆಪ್ಟಲ್ಲಿ. ಈಗ ಗೋಶಾಲೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನೇರವಾಗಿ ಅವರಿಂದ ಕೇಳೋಣ. ಈಗ ನೋಡ್ಬೋದು ಹಳ್ಳಿಕಾರ್ ತಳಿಗಳ ಗೋಶಾಲೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮುಖ್ಯಸ್ಥನ ಈಗ ಭೇಟಿ ಮಾಡ್ಕೊಳ್ಳೋಣ. ಯಾಕೆಂದರೆ ಇದ್ರ ಮೇಯ್ನು ನಾಗರಾಜ್ ಸರ್ ಅಂತ ಒಬ್ಬರಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರು ನಾಗರಾಜ್ ಸರ್ ಅಂದರೆ ಇನ್ನೇರಲ್ಲ, ನಮ್ಮ ಚಾನಲಲ್ಲಿ ಸುಮಾರು ಆರ್ಗ್ಯಾನಿಕ್ ವಿಚಾರಗಳ ಬಗ್ಗೆ, ಕೃಷಿ ಬಗ್ಗೆ ವಿಚಾರಗಳನ್ನ ಹಂಚ್ಕೊಂಡಿದ್ರು. ಕಾರಣಾಂತರಗಳಿಂದ ಅವರಿಗೆ ಇದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವ್ರ ಪರವಾಗಿ, ಯಾಕೆಂದರೆ ಈಗ ವಿಡಿಯೋ ಮಾಡಲೇಬೇಕಾದ ಸನ್ನಿವೇಶ ಅಂತಲೇ ಹೇಳ್ಬೋದು, ಅವ್ರ ಪರವಾಗಿ ಇನ್ನೊಬ್ಬರು ಅವ್ರ ಸ್ನೇಹಿತರು ಇದ್ದಾರೆ. ಅವ್ರ ಮುಖಾಂತರ ಇನ್ನಷ್ಟು ಮಾಹಿತಿ ಅನ್ಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಸರ್ ಅಂತ ಗೋಶಾಲೆ ಅಲ್ವಾ, ಇದರ ವ್ಯವಸ್ಥಾಪಕರು ಮೇಯ್ನು, ನೀವು ಅವರು ಕೋ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೂ ಖುಷಿ ವಿಚಾರ ಸರ್, ಈ ಗೋಶಾಲೆ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ನಮ್ಮನ್ನು ಕರೆದಿದ್ದೀರಿ ಸರ್. ಸ್ವಲ್ಪ ವಿಚಾರಗಳು ಹಂಚ್ಕೋಬೋದಾ? ಹೇಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಏನು ಹೆಸರು? ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ. ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಮಾಸ್ತಿಯಲ್ಲಿ. ಅದ್ರ ಜೊತೆಯಲ್ಲಿ ನಮ್ಮ ನಾಗರಾಜ್ ಅವ್ರ ಜೊತೆ ಸೇರಿ ಗೋಶಾಲೆ ಮಾಡಿದ್ದೀರಿ, ಸುರಭಿ ಹಳ್ಳಿಕಾರ್ ಗೋಶಾಲೆ ಅಂತೇಳಿ. ಸರ್ ಉದ್ದೇಶ ಹೇಳಿ ಸರ್. ತಳಿ ನಮ್ಮ ನಾಟಿ ದೇಶಿ ತಳಿಗಳನ್ನ ಉಳಿಸ್ಬೇಕು, ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಕೆಲವು ಸೇರಿ ಈಗ ಒಂದು ಗೋಶಾಲೆ ಶುರು ಮಾಡಿದ್ದೀರಿ. ಸುಮಾರು ಒಂದು 30 ಹಸುಗಳು ಇದೆ. ಪ್ರಾರಂಭ ಮಾಡಿ ಎಷ್ಟು ದಿನ ಆಗಿದೆ? ಈಗ ಪ್ರಾರಂಭ ಮಾಡಿ ಈಗ ಮುಂಚೆನೇ ನಮ್ಮ ಹತ್ರ ಒಂದು 5-6 ಹಸುಗಳಿದ್ವು. ಈಗ 1 ವರ್ಷ ಆಗಿ ಬರ್ತಾ ಇದೆ. ಇನ್ನೊಂದು ತಿಂಗಳು ಬಂದರೆ 1 ವರ್ಷ ಆಗುತ್ತೆ. ಇಷ್ಟರಲ್ಲಿ ಒಂದು 30 ಹಸುಗಳವರೆಗೂ ಈಗ ನಮ್ಮ ಕಡೆ ಇದೆ. ಈಗ ಪ್ರಾರಂಭದಲ್ಲಿ ಇನ್ನೂ 1 ವರ್ಷನೂ ಆಗಿಲ್ಲವಲ್ಲ ಸರ್? ಇನ್ನೂ 1 ವರ್ಷ ಪೂರ್ಣ ಆಗಿಲ್ಲ. ಈಗ ಫೆಬ್ರವರಿ 3ನೇ ತಾರೀಕು ಬಂದರೆ 1 ವರ್ಷ ಪೂರ್ಣಗೊಳ್ಳುತ್ತೆ. ಆದರೆ ಈಗ ಸ್ವಲ್ಪ ಇನ್ನಷ್ಟು ಜಾಸ್ತಿ ಹಸುಗಳನ್ನ ಮಾಡಿ ಸ್ವಲ್ಪ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಿಂದ. ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ, ಹಳ್ಳಿಕಾರ್ ತಳಿ ಇತ್ತೀಚೆಗೆ ಅಳಿವಿನಂಚಿನಲ್ಲಿದೆ ಅಂತ ಹೇಳ್ಬೋದು. ಸುಮಾರು ಮನೆಗೊಂದು ಜೊತೆ ಎತ್ತು ಅಂತ ಇರ್ತಾಯಿತ್ತು, ಹಸು ಅಂತ ಇರ್ತಾಯಿತ್ತು. ಆದರೆ ಇದೀಗ ಮನೆಗೊಂದು ಟ್ಯಾಕ್ಟ್ರ್ ಅಂತ ಕಾನ್ಸೆಪ್ಟ್ ಅಂದ್ಬಿಟ್ಟು ಹಸುಗಳೆಲ್ಲ ಮಾಯ ಆಗ್ತಾಯಿದೆ. ಮತ್ತು ಹುಟ್ಟಿದ ಹಸುಗಳು, ಬೆಳೆದ ಹಸುಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಸಮಾಜ ಯಾವ ರೀತಿ ಇದೆ ಅಂತ. ಸರ್, ಈಗ ಒಂದು ಗೋಶಾಲೆನೇ ಮೇಂಟೈನ್ ಮಾಡಬೇಕಾದ್ರೆ ಏನೇನೆಲ್ಲ ತೊಂದರೆಗಳು ಸಿಗುತ್ತೆ ಸರ್ ನಿಮ್ಗೆ? ಸರ್, ಮುಖ್ಯವಾಗಿ ಒಂದು ಗೋವಿಗೆ ಮೇವು ತುಂಬ ಮುಖ್ಯ. ಶೆಡ್ಡು ಮತ್ತು ನಿತ್ಯ ಖರ್ಚುಗಳು, ಅದಕ್ಕೆ ಹುಲ್ಲು, ಬೂಸ, ಹಿಂಡಿ ಹಿಂಗಿರೋದ್ರಿಂದ ಮೇವು ಬೇಕಾಗುತ್ತೆ. ಒಂದು ಹಸು, ಒಂದು ಮಗುನ ಸಾಕಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಹೌದೌದು ಸರ್. ಅಂಥದ್ರಲ್ಲಿ ಒಂದು ಹಸು ಅದು 1ರಿಂದ ಈಗ 5 ಆಗಿ ಅದರಿಂದ 30ವರೆಗೂ ಸುಮಾರು 30 ಮೇಲೆ ಆಗಿದೆ. ಈಗ ಸಾಮಾನ್ಯ ಸರ್, ಇನ್ನೊಂದು ವಿಚಾರ, ಇವಾಗ ಸಾಮಾನ್ಯವಾಗಿ ಜನ ಆದಾಯ ನೋಡ್ತಾರೆ, ಏನೇ ಮಾಡ್ಬೇಕಂದ್ರೆ ಆದಾಯ. ಈಗ ಒಂದು ಸೀಮೆ ಹಸಿಗೆ ಹುಲ್ಲಾಕಿದ್ರೆ ನಮಗೆ ಒಂದು ದಿವಸಕ್ಕೆ 10 ಲೀಟ್ರ್ 5 ಲೀಟ್ರ್ ಹಾಲು ಕರ್ಕೋಬೋದು, ಅದರಿಂದ ದುಡ್ಡಾಗುತ್ತೆ ಅಂತ. ಆದರೆ ಇಲ್ಲಿ ನಾವು ಕಾಣೋ ಹಸುಗಳಲ್ಲಿ ಅಷ್ಟೊಂದು ಆದಾಯ ಇರೋದಿಲ್ಲ ಅಲ್ವಾ ಸರ್? ಹೌದು, ಖರ್ಚೆ ಜಾಸ್ತಿ ಇರುತ್ತೆ. ಇದರಲ್ಲಿ ಸಗಣಿ ಗೊಬ್ಬರ ಬಿಟ್ಟರೆ ಬೇರೆ ನಿಮಗೆ ಏನೂ ಆದಾಯ ಇಲ್ಲ. ನಾವು ಉದ್ದೇಶ ಬಂದು ತಳಿನ ಬೆಳೆಸಬೇಕು, ಉಳಿಸ್ಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಇದರಿಂದಾನೇ ನಾವು ಬರೀ ಹಾಲಿಂದ ಅಷ್ಟೇ ನಾವು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಏನಿಲ್ಲ. ಮುಂದಿನ ಪೂರ್ವಿಕರೆಲ್ಲ ಬರೀ ಹಾಲು ಯಾರು ಮಾರ್ತಾನೆ ಇರಲಿಲ್ಲ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡವರು. ಆದರೆ ಅದರಿಂದ ನಮ್ಮ ಹೊಲಗಳಿಗೆ ಬೇಕಾದಷ್ಟು ಕೆಲಸಗಳಿಗೆ ಮಾಡ್ಕೊಳಕ್ಕೆ ಟ್ರ್ಯಾಕ್ಟರ್ ಬದಲಾಗಿ ಬಳಸೋರು, ಮತ್ತು ಅದ್ರ ಸಗಣಿನೇ ತುಂಬ ವಿಜಯಗಳ ಬಳಸೋರು. ಈಗ ನಾವು ಅದೇ ಒಂದು ಉದ್ದೇಶ ಇಟ್ಕೊಂಡಿದ್ದೀರಿ. ಈಗ ನಾವು ಹೊಸದಾಗಿ 1 ವರ್ಷ ಆಯಿತು ಶುರು ಮಾಡಿ, ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಆ ಸಗಣಿಯಿಂದ ಮತ್ತು ಅದು ಗಂಜಲದಿಂದ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಮಾಡಿ ನಮ್ಮ ಮನೆಗಳಲ್ಲಿ ಮುಖ್ಯವಾಗಿ ನಾವು ಬಳಸುವಂಥ ಸಾಮನಗಡ್ಡಿ ಇರ್ಬೋದು, ಧೂಪ ಇರ್ಬೋದು, ಮತ್ತು ಸೊಳ್ಳೆ ಬತ್ತಿ ಇರ್ಬೋದು, ಇವೆಲ್ಲ ಕೆಮಿಕಲ್ಸೇ ನಾವು ಬಳಸ್ತಾ ಇರೋದು. ಹೌದು. ಆದರೆ ನಾವು ಅದನ್ನು ಬಿಟ್ಟು ಒಳ್ಳೆಯ ಒಂದು ಕೆಮಿಕಲ್ ಹಾಕಲಾರ್ದ ರಾಸಾಯನಿಕ ಮುಕ್ತ ಸೊಳ್ಳೆ ಬತ್ತಿ ಆಗಲಿ, ದೇವ್ರಿಗೆ ಅಣಿಸೋಂಥ ಒಂದು ಧೂಪ ಆಗಲಿ, ಇದನ್ನು ನಾವು ಮಾಡಬೇಕು ಅನ್ನೋದು ಒಂದು ಪ್ರಾಡಕ್ಟು. ರೈತರಿಗೂ ಬರೀ ಹಾಲಿಂದ ಅಷ್ಟೇ ನಾವು ಸಂಪಾದನೆ ಸಿಗುತ್ತೆ, ದುಡ್ಡು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಬೇಡ. ರೈತರು ಸರ್, ಇಷ್ಟು ವರ್ಷದಿಂದ ದುಡ್ಡಿಂದ ಓಡಿದ್ ಸಾಕು, ಕಮರ್ಷಿಯಲ್ ಸಾಕು. ಮನೆಗೆ ಒಂದು ಹಸು ಆದ್ರೂ ಇಟ್ಕೊಂಡ್ರೆ, ಈಗ ನಾವು ಕೆಮಿಕಲ್ ಫಾರ್ಮಿಂಗು, ಕೆಮಿಕಲ್ ಕೃಷಿ ಅಂತ ಹೇಳ್ತೀವಿ. ಒಂದು ಹಸು ಇಟ್ಕೊಂಡ್ರೆ ಸರ್, ನನ್ನ ಪ್ರಕಾರ 1 ಎಕರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಸರ್? ಹೌದು. ಒಂದು ದೇಶಿ ತಳಿ ಹಸು ತಗೊಂಡ್ರೆ ಒಬ್ಬರಿಗೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಒಂದು ಹಸುವಲ್ಲೇ ಕೋಟಿ ದೇವತೆಗಳು, 100 ಕೋಟಿ ದೇವತೆಗಳು ಅದರಲ್ಲೇ ಇದೆ ಅಂತ ನಮ್ಮ ಪೂರ್ವಕರು ಹೇಳ್ತಾರೆ. ಒಂದು ಹಸು ಇರೋದ್ರಿಂದ ಮನೆಯಲ್ಲಿ ಆ ವಾತಾವರಣ ಆಗಲಿ, ಅದರಿಂದ ಬರುವಂತ ಒಂದು ಉಸಿರು ತಗೊಂಡ್ ಬಿಡುತ್ತೆ ನೋಡ್ರಿ, ಅದರಿಂದಾನೇ ನಮ್ಗೆ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ. ಮುಂದಿನ ಕಾಲದಲ್ಲಿ ನೋಡಿದ್ರೆ ಯಾರು ಹಾಸ್ಪಿಟಲ್ ಹೋಗ್ತಾನೆ ಇರಲಿಲ್ಲ. ಈಗ ಹೊತ್ತುಟ್ಟಿದ್ರೆ ಸಾಕು ಹಾಸ್ಪಿಟಲ್ಗೆ ಹೋಗ್ಬೇಕು. ಮತ್ತೆ ಮನೇನೆ ಮೆಡಿಕಲ್ ಶಾಪ್ ಆಗ್ಬಿಟ್ಟಿದೆ ಸರ್. ಬೆಳಗ್ಗೆ ಇನ್ನೊಂದು ಮುಂಚೆ ಸೂರ್ಯ ನಮಸ್ಕಾರದಿಂದ ದಿನ ಸ್ಟಾರ್ಟ್ ಆಗ್ತಾ ಇತ್ತು, ಇವಾಗ ಬೆಳಗ್ಗೆ ಟ್ಯಾಬ್ಲೆಟ್ ಇಂದ ದಿನ ಸ್ಟಾರ್ಟ್ ಆಗ್ತಾ ಇದೆ ಮನುಷ್ಯರ ಜೀವನ ಅಂತ. ಖಂಡಿತವಾಗ್ಲು ನಿಜ. ಬೆಳಗ್ಗೆ ಎದ್ದು ಕೂಡಲೇ ಟ್ಯಾಬ್ಲೆಟ್ ಹಾಕೋಬೇಕು, ಮತ್ತೆ ಊಟ ಮುಗಿದ ಕೂಡಲೇ ಟ್ಯಾಬ್ಲೆಟ್ ತಿನ್ಬೇಕು, ಮತ್ತೆ ಸಂಜೆನೂ ರಾತ್ರಿ ಮಲಗಬೇಕಾದ್ರೂ ಟ್ಯಾಬ್ಲೆಟ್ ಹಾಕಬೇಕು. ಏನಾಗಿದೆ, ಟ್ಯಾಬ್ಲೆಟ್ ಹಾಕೋಣಕ್ ಇರ್ತೀವಿ ಇಲ್ಲ ಗ್ಯಾರಂಟಿ ಇಲ್ಲ. ಊಟಕ್ಕೆ ಬದಲಾಗಿ ಊಟಕ್ಕಿಂತ ಜಾಸ್ತಿ ಟ್ಯಾಬ್ಲೆಟ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ.
ಅದನ್ನು ತಪ್ಪಿಸ್ಬೇಕು ಅಂದರೆ ಮನೆಗೊಂದು ಗೋವು ಬೆಳೆಸೋ ಒಂದು ಇದಾಯ್ತು ಅಂದರೆ ನಮ್ಮ ಆಟೋಮೆಟಿಕಲ್ ನಮ್ಮ ಇದರಲ್ಲೇ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆ ಆಗ್ತದೆ. ಮತ್ತು ಆದಷ್ಟು ನಾವು ಗೋ ಉತ್ಪನ್ನಗಳನ್ನ ಬಳಸೋದಕ್ಕೆ ಕಲ್ತ್ಕೊಳ್ಬೇಕು. ನಾವು ಎಲ್ಲರೂ ಹೋಗಿ ಬರೀ ನಾಟಿ ಹಸು ಬಿಟ್ಟು ಹಾಲು ಕೊಡುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ಸೀಮೆ ಹಸುಗಳನ್ನ ಬೆಳೆಸ್ತಾ ಇದ್ದಾರೆ. ಸೀಮೆ ಹಸು ಹಾಲು ಎಲ್ಲರಿಗೂ ಗೊತ್ತಿರೋದೆ, ಹಾಲು ತುಂಬ ವಿಷಕಾರಿ ಹಾಲದು, ಕುಡಿಲೇಬಾರ್ದು. ಅದರಲ್ಲಿ ನಮ್ಮ ಕೈಗೆ ಹೋಗಿ ಅದು ಬರೋಷ್ಟೊತ್ತಿಗೆ ಇನ್ನೂ ಅದರಲ್ಲಿರೋ ಕಂಟೆಂಟ್ ಎಲ್ಲ ತೆಗೆದಾಕಿ ನಮಗೆ ಬರೀ ನೀರು ಕೊಡ್ತಾರೆ ಅಷ್ಟೇ. ಹೌದು. ಅದ್ರ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ಅವ್ರೇನೋ ಪ್ರಾಡಕ್ಟ್ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ತಾರೆ, ಕುಡಿಲೇಬಾರ್ದು ನಾವು ಅದೆಲ್ಲಾನು. ಸರ್ ನಿಮ್ಮ ಗೋಶಾಲೆಗೆ ಈಗ ಸದ್ಯಕ್ಕೆ ಆಗಿರೋ ಪರಿಸ್ಥಿತಿ ಅದು ಅಂದರೆ ತೊಂದರೆ ಏನು ಸರ್? ಇದರಿಂದ ನೀವು ಏನು ನಿರೀಕ್ಷೆ ಮಾಡ್ಬೋದು ಸರ್ ನಮ್ಮ ಗೋಪ್ರಿಯರಲ್ಲಿ? ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಈ ನಾಟಿ ತಳಿ ಉಳಿಸಿ ಬೆಳೆಸಿ ಅನ್ನೋ ಕಾನ್ಸೆಪ್ಟಲ್ಲಿ ಸುಮಾರು ಜನ ಒಳ್ಳೆಯವರು ಇದ್ದಾರೆ, ನಮ್ಗೆ ಗೊತ್ತು ನಮ್ಮ ಚಾನಲ್ ವೀಕ್ಷಕರಲ್ಲಿ. ಅವ್ರಿಗೆ ನೀವು ಗೋಶಾಲೆಗೆ ಏನಾದರೂ ಸಹಾಯ ಪಡಿತೀರ ಅನ್ನೋದು ನಿರೀಕ್ಷೆ ಇದೆ ಸರ್ ನಿಮ್ಗೆ? ಸರ್ ಖಂಡಿತವಾಗೂ ಸಹಾಯ ಬೇಕಾಗುತ್ತೆ. ಈಗ ನೋಡಿದ್ರೆ ನೆನ್ನೆನೇ ಯಾರೋ ಕೆಲವು ದಾನಿಗಳು ಸ್ವಲ್ಪ ಹುಲ್ಲು ಕಟ್ಕಳಿಸಿದ್ದಾರೆ. ಈಗ ನಮ್ಮವರು ಇದಕ್ಕೆ ಅಧ್ಯಕ್ಷರು ನಾಗರಾಜ್ ಅವರು ಸ್ವಲ್ಪ ಕೆಲವು ಕಾರಣಗಳಿಂದ ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಅಲ್ಲಿ ಅವರು ತೊಂದರೆ ಆಗಿದ್ದಾರೆ. ಹಂಗಾಗಿ ಈಗ ಸ್ವಲ್ಪ ನೆನ್ನೆ ಯಾರೋ ತಿಳ್ಕೊಂಡು ಅದನ್ನು ಸ್ವಲ್ಪ ಹುಲ್ಲು ಕಳಿಸಿದ್ದಾರೆ. ಅದು ನೀವು ನೋಡಿದ್ರೆ ಸಾಲೋದಿಲ್ಲ, ಇಷ್ಟು ಹಸುಗಳಿಗೆ ಅಷ್ಟೆಲ್ಲ ಹುಲ್ಲು. ಮತ್ತೆ ಯಾರಾದರೂ ಹುಲ್ಲು ಮುಖಾಂತರ ನಾವು ಕಳಿಸ್ತ್ರೂ ಸರಿ, ನಾವು ಅಡ್ರೆಸ್ಸು ಎಲ್ಲ ಕಳಿಸ್ತೀರಿ ಇದರಲ್ಲಿ ಎಲ್ಲಿದೆ ಏನು ಅಲ್ಲ. ಮತ್ತು ಅಥವಾ ಹಣ ಕಳಿಸ್ರೂ ಸರಿ, ಅದರಲ್ಲಿ ನಾವೊಂದು ಸ್ಕ್ಯಾನರು ಒಂದು ಅಕೌಂಟ್ ನಂಬರ್ ಎಲ್ಲ ಕೊಡ್ತೀರಿ. ಅದ್ರ ಮುಖಾಂತರ ಆದರೂ ನಾವು ಇಲ್ಲಿ ಗೋಶಾಲೆಗೆ ನೀವು ಸಹಾಯ ಮಾಡ್ಬೋದು. ಮತ್ತು ಈಗ ಹೆಚ್ಚಿಗೆ ರಾಗಿ ಬೆಳೆದವ್ರೆ, ಹುಲ್ಲು ಸಿಗುತ್ತಾ ಇದೆ. ನಾವು ಹುಲ್ಲು ಮಾರಾಟ ಮಾಡಿಕೊಂಡು ದುಡ್ಡು ತಗೊಳ್ಳೋಗಿಂತಲೂ ಯಾವುದೋ ಅವ್ರ ಕೈಲಿ ಆದಷ್ಟು ಹುಲ್ಲನ್ನ ಇಲ್ಲಿ ಕಳಿಸ್ಕೊಟ್ರೆ ನಾವು ಗೋ ಸಂರಕ್ಷಣೆ ಮಾಡೋದ್ರಲ್ಲಿ ತುಂಬ ನಾವು ಅನುಭವ ಮಾಡ್ಕೊಂಡು ಅವರು ಒಂದು ಪಾಲ್ದಾರರು ಅನ್ನೋ ಥರ ಖಂಡಿತ ಅವ್ರದ್ದು ಒಂದು ಇದರಲ್ಲಿ ಅವರೇ ನೇರವಾಗಿ ಬಂದು ಗೋಶಾಲೆ ಭೇಟಿ ನೀಡಿ ಆಮೇಲೆ ಬೇಕಾದ್ರೂ ಮೇವು ಕೊಡಬಹುದು. ನೇರವಾಗಿ ಯಾವುದೇ ವಂಚನೆ ಮಾಡೋ ಸ್ಕ್ಯಾಮ್ ಮಾಡೋ ಉದ್ದೇಶ ಇಲ್ಲ. ಅವರು ಟ್ರಾನ್ಸ್ಪೋರ್ಟ್ ಅವ್ರು ಕೊಟ್ಟರು ಸರಿ, ಅಥವಾ ಇಂಥ ಜಾಗದಲ್ಲಿ ಮೇವಿದೆ ಅಂತ ಹೇಳಿದ್ರು ಸರಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾವು ಖಂಡಿತ ಮಾಡ್ತೀನಿ. ನಮ್ಗೆ ಆದಷ್ಟು ಈ ಥರ ನಾವು ಮೇವು ಕೊಡ್ತೀರಿ, ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಕೊಟ್ರಿ ಅಂದ್ರೆ ಪರವಾಗಿಲ್ಲ. ಇಲ್ಲ ಇನ್ನೂ ಅವರೇ ನಾವು ಕಳಿಸ್ಕೊಡ್ತೀರಿ, ಎಲ್ಲಿ ಬರಬೇಕು ಅಂತ ಕೇಳಿದ್ರೂ ಸರಿ, ನಮಗೊಂದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ. ಬೇಕಾದ್ರೆ ಅವರೇ ಬಂದು ಇಲ್ಲಿ ಕಣ್ಣಾರ ನೋಡಿ ಅವ್ರು ಇಲ್ಲಿ ಕೊಟ್ಬಿಟ್ಟು ಹೋಗ್ಬೋದು. ಮತ್ತು ಅವ್ರು ಕೊಡೋ ಮುಖಾಂತರ ಅವರು ಒಂದು ಗೋ ಸಂರಕ್ಷಣೆಯಲ್ಲಿ ಒಂದು ಭಾಗ ಆಗ್ತಾರೆ, ಅವ್ರಿಗೂ ಒಂದು ಈ ಗೋ ಸಂರಕ್ಷಣೆ ಪುಣ್ಯ ಸಿಗುತ್ತೆ ಅಂತೇಳಿ ನಮ್ಮ ಸುರಭಿ ಹಳ್ಳಿಕಾರ್ ಗೋಶಾಲೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀರಿ. ಸರಿ ಸರ್, ಇದು ನನಗೆ ನೀವು ಕೇಳಿದ ತಕ್ಷಣ ನನಗೆ ಖುಷಿ ಆಯಿತು. ಯಾಕೆಂದರೆ ಇದು ನಮ್ಮದು ಒಂದು ಚಿಕ್ಕ ವಿಡಿಯೋ ಮಾಡೋದು, ನಮ್ಮದೇನು ಅಲ್ಲಿ ಗಂಟು ಸೌದು ಹೋಗೋದಿಲ್ಲ. ನಮ್ಮ ಚಾನಲ್ ಇದು ಒಂದು ಚಿಕ್ಕ ಸಹಾಯ ಆಗಲಿ ನಮ್ಮ ಗೋಶಾಲೆಗೆ. ಯಾರಾದರೂ ನಮ್ಮ ದಾನಿಗಳಿದ್ದರೆ ಅಥವಾ ಗೋ ಸಂರಕ್ಷಕರಿದ್ದರೆ ಇವರಿಗೆ ಅಂದರೆ ಈ ಸುರಭಿ ಹಳ್ಳಿಕಾರ್ ಗೋಶಾಲೆಗೆ ಸಹಾಯ ಮಾಡ್ಬೋದು. ಮತ್ತಷ್ಟು ಮಾಹಿತಿಯಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ಹಾಗೆ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ವೀಕ್ಷಕರ ಖಂಡಿತ ಇದರಲ್ಲಿ ಯಾರಾದರೂ ಇದ್ದರೆ ವೀಕ್ಷಕರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ನಿಮ್ಮ ಗೋಶಾಲೆಗೆ ಒಳ್ಳೆಯದಾಗಲಿ ಸರ್. ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮಸ್ಕಾರ.